ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಮೈ ಸಾಸು ಕಿಚನ್. ನೋಡಿ, ಈ ದಿನ ನಾನು ಕಾಯಿ ಹಾಲಿನ ಪಲಾವನ್ನು ಮಾಡಿದ್ದೆ. ಯಾವುದೇ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿಲ್ಲ, ರುಬ್ಬೂ ಇಲ್ಲ, ಬರೀ ಕಾಯಿ ಹಾಲನ್ನು ತಗೊಂಡು ಪಲಾವ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ಬನ್ನಿ ಇವಾಗ ಅದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು, ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ಕಾಯಿ ಹಾಲಿನ ಪಲಾವ್ಗೆ ಬೇಕಾದಂಥ ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಕಾಯನ್ನು ರುಬ್ಬಿ ತೆಗೆದಿಟ್ಕೊಂಡಂತಹ ಹಾಲು, ಹಾಗೆ ಎಲ್ಲ ರೀತಿಯ ಸ್ಪೈಸಸ್ಸು, ಚಕ್ಕೆ, ಮೊಗ್ಗು, ಏಲಕ್ಕಿ, ಲವಂಗ, ಕಸ್ತೂರಿ ಮೇಥಿ, ಗೋಡಂಬಿ, ಪಲಾವ್ ಎಲೆ, ಇದು ಸ್ಪೈಸಸ್ಸು, ಮತ್ತು ಹೆಚ್ಚಿಟ್ಟುಕೊಳ್ಳುವಂಥ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಮತ್ತು ಹುರುಳಿಕಾಯಿ, ಕ್ಯಾರೆಟು, ಮತ್ತು ಬಟಾಣಿ, ಬೇಕಾದರೆ ಹಾಕುವಂತಹ ಒಂದು 1/4 ಸ್ಪೂನ್ ಬಿರಿಯಾನಿ ಮಸಾಲ. ಇಷ್ಟು ಸಾಮಗ್ರಿಗಳನ್ನು ನಾನೀಗ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಕುಕ್ಕರನ್ನು ಇಟ್ಟು ತುಪ್ಪ ಮತ್ತು ಎಣ್ಣೆಯನ್ನು ಹಾಕಿದ್ದೀನಿ ಕುಕ್ಕರಿಗೆ. ನೋಡಿ, ಈಗ ಸಾಸಿವೆ ಚಿಟುಗುಡ್ತಾ ಇದೆ. ಈ ಸಮಯದಲ್ಲಿ ನಾನು ಈ ಎಲ್ಲ ಸ್ಪೈಸಸನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಗೋಡಂಬಿ ಎಲ್ಲ ಒಂದು ಚೂರು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ, ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಗೋಡಂಬಿ. ಸೊ ಈ ಹಂತದಲ್ಲಿ ನಾನು ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಅರ್ಧ ಬಾಡಿದೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮು. ಈ ಹಂತದಲ್ಲಿ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಹಾಕ್ತೀನಿ. ಯಾಕೆಂದರೆ ಆ ಸ್ಪೈಸಸ್ಸೇ ಖಾರ ಇರೋದ್ರಿಂದ ಹಸಿಮೆಣಸಿನ್ಕಾಯಿ ನಾನು ಉಂಡೆನೇ ಹಾಕಿದ್ದೀನಿ, ಸ್ವಲ್ಪ ಖಾರ ಕಮ್ಮಿ ಇರಲಿ ಅಂತ. ಈಗ ನಾನು ಶುಂಠಿ ಗಾರ್ಲಿಕ್ ಪೇಸ್ಟನ್ನು ಕೂಡ ಇದಕ್ಕೆ ನೋಡಿ ಇಷ್ಟು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ಈಗ ಸ್ವಲ್ಪ ಬಾಡಿಸೋಣ. ಈ ಹಂತದಲ್ಲಿ ನಾನು ಹೆಚ್ಚಿರುವಂತಹ ಕ್ಯಾರೆಟು ಮತ್ತು ಹುರುಳಿಕಾಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಬಟಾಣಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈ ಹಂತದಲ್ಲಿ ಸ್ವಲ್ಪ ಒಂದು 1/4 ಭಾಗ ಬಿರಿಯಾನಿ ಮಸಾಲನೂ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟಿಗಷ್ಟೇ, ಜಾಸ್ತಿ ಬೇಡ. ಇದು ಚೆನ್ನಾಗಿ ಬಾಡಿದೆ. ಈಗ ನಾನು ಇದಕ್ಕೆ ಕಾಯಿ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಕಾಯಿ ಹಾಲನ್ನು ತಗೊಂಡು ಬಂದಿದ್ದೀನಿ. ನೋಡಿ, ಈಗ ಇದನ್ನು ನಾನು ಸೇರಿಸ್ತಾ ಇದ್ದೀನಿ. ಇದು ಒಂದು ಕುದಿ ಬಂದ ಮೇಲೆ ತೊಳೆದಿಟ್ಟುಕೊಂಡಂತಹ ಅಕ್ಕಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ನೋಡಿ, ನಾನು ತೊಳೆದಿಟ್ಟುಕೊಂಡಂತಹ ಅಕ್ಕಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ನೋಡಿ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಕೊನೆಯಲ್ಲಿ. ಈಗೆಲ್ಲವನ್ನು ನಾವು ಕಲಕಿದಾಗ ನೋಡಿ, ನಿಮಗೆ ಕಾಯಿ ಹಾಲು ಹಾಕಿರೋದ್ರಿಂದ ಇದು ಕಲರು ನಿಮಗೆ ಬೆಳ್ಳಗೆ ಬಂದಿದೆ. ಈ ಮದುವೆ ಮನೆಗಳಲ್ಲಿ, ಫಂಕ್ಷನ್ಗಳಲ್ಲಿ ಮಾಡ್ತಾರೆ ಈ ಪಲಾವನ್ನು. ಬೆಳ್ಳಗೆ ಬಂದಿದೆ ನೋಡಿ ಕಲರು. ಯಾವುದೇ ಪುದೀನ, ಕೊತ್ತಂಬರಿ ಸೊಪ್ಪು ಯಾವುದನ್ನು ಹಾಕಿಲ್ಲ, ಗ್ರೀನ್ ಕಲರ್ ಇಲ್ಲ, ಪೂರ್ತಿ ಬಿಳಿಯಾಗಿ ಬಂದಿದೆ. ಈಗ ಇದನ್ನು ನಾನು ಕುಕ್ಕರ್ ಮುಚ್ಚಳವನ್ನು ಹಾಕಿ ಒಂದು 2 ಕೂಗಿಸ್ತೇನೆ. ನೋಡಿ, ಈಗ ಇದು ಕುದಿ ಬಂದಿದೆ. ಈ ಕುದಿ ಬಂದ ಸಮಯದಲ್ಲಿ ನೀವು ಒಂದು ಸ್ವಲ್ಪ ಸ್ಪೂನಲ್ಲಿ ಇದು ಲಿಕ್ವಿಡ್ ರಸವನ್ನು ತಕ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಸಾಕಾ ಅಂತ. ಒಂಚೂರು ಉಪ್ಪು ಮುಂದಾಗಿದ್ದರೆ ಅನ್ನಕ್ಕೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಬೇಕಂದರೆ ಹಾಕೋಬೋದು, ಸರಿ ಇದ್ದರೆ ಓಕೆ ಆಗುತ್ತೆ. ಈಗ ನಾನು ಇದು ಸರಿಯಾಗಿದೆ ಉಪ್ಪು. ನಾನೀಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು ಈಗ 3 ಕುದಿ ಬರೋವರೆಗೂ ಬಿಡೋಣ. ನೋಡಿ, ಈಗ
ಇದು 3 ಕೂಗು ಕೂಗಿದೆ ಪಲಾವು ನೋಡಿ, ತುಂಬ ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಬಾಸುಮತಿ ರೈಸಲ್ಲಿ ಕೂಡ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ರೈಸು ಬಾಸುಮತಿ ರೈಸು ಎರಡು ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ಇದ್ರ ಜೊತೆಗೆ ನೀವು ರಾಯ್ತ ಕೂಡ ಜೊತೆಗೆ ತಿನ್ಬೋದು, ಇಲ್ಲಾಂದರೆ ಇದಕ್ಕಾಗೆ ಒಂದು ಕರಿನೂ ಬರುತ್ತೆ, ಅದನ್ನು ಕೂಡ ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಬಂದಿದೆ.